ನಾಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಆರಂಭವಾಗುತ್ತೆ. ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಈ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. DRR ಶಾಲೆಯಲ್ಲಿ ಬೆಳಗ್ಗೆ 8 ಗಂಟೆಗೆ ಕೌಂಟಿಂಗ್ ಶುರುವಾಗುತ್ತೆ. ಮೊದಲು ಪೋಸ್ಟಲ್ ಬ್ಯಾಲೆಟ್ಗಳ ಮತ ಎಣಿಕೆ ಮಾಡಲಾಗುತ್ತೆ. ಅದಕ್ಕೆ ಅಗತ್ಯವಾದಂಥ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ 14 ಟೇಬಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಪ್ರತಿ ಟೇಬಲ್ಗೆ ಅಗತ್ಯ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅದಕ್ಕೆ ಪೂರಕ ತರಬೇತಿಯನ್ನು ಕೂಡ ಕೊಡಲಾಗಿದೆ. ಬೆಳಗ್ಗೆ 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ ಹೇಳಿ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ವಿವರಿಸಿದ್ದಾರೆ. ಎಣಿಕೆ ಪ್ರಾರಂಭ 8 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ನಮ್ಮಲ್ಲಿ ಯಾವ ಒಂದು 21 ರೌಂಡ್ಸ್ ಇದೆ. 21 ರೌಂಡ್ಸ್ ಕಂಪ್ಲೀಟ್ ಆಗಬೇಕು. 21 ರೌಂಡ್ಸ್ ಅಂತಂದರೆ ನಾವು ಆಲ್ಮೋಸ್ಟ್ 10-15 ಮಿನಿಟ್ಸ್ ಆದರೂ ಒಂದು ರೌಂಡ್ಗೆ ತಗೊತಾರೆ. ಏನಾದರೂ ಕ್ಯಾಂಡಿಡೇಟ್ಸ್ಗಳು ಅಬ್ಜೆಕ್ಷನ್ ಮಾಡಿದ್ರು ಅಥವಾ ರಿಸಲ್ಟನ್ನು 2 ಸಾರಿ ತೋರಿಸಿ CU-ಇಂದ ನಾವು 2 ಸಾರಿ ರಿಸಲ್ಟ್ ನೋಡಬೇಕು ಅಥವಾ ಅವ್ರಿಗೇನೋ 17C-ಯಲ್ಲಿ ಪ್ರಾಬ್ಲಮ್ ಇದೆ, ಅವ್ರೇನಾದರೂ ಡೌಟ್ಸ್ ಇದ್ದರೆ ಹಾರ್ಡ್ಲಿ 1 or 2 ಮಿನಿಟ್ಸ್ ಅವ್ರಿಗೆ ವೇರಿಯೇಷನ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ನಾವು ಆದಷ್ಟು ಬೇಗನೆ ರಿಸಲ್ಟ್ ಕೊಡೋಕ್ಕೆ ರೌಂಡ್ಸ್ ಮುಕ್ತಾಯಗೊಂಡ ತಕ್ಷಣ ರಿಸಲ್ಟನ್ನು ನಾವು ಡಿಕ್ಲೇರ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 14 ಟೇಬಲ್ಗೆ ಒಬ್ಬೊಬ್ಬ ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, ಒಬ್ಬ ಕೌಂಟಿಂಗ್ ಅಸಿಸ್ಟೆಂಟ್ಸ್ ಇರ್ತಾರೆ, ಒಬ್ಬ ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಅಲ್ಲಿಗೆ 14 ಟೇಬಲ್ಸು ಪ್ಲಸ್ 1 ಪೋಸ್ಟಲ್ ಬ್ಯಾಲೆಟ್ ಟೇಬಲ್ ಮತ್ತು ETPBS ಅಂತೇಳಿ ಅದಕ್ಕೂ ಕೂಡ ನಾವು ಟೇಬಲನ್ನು ಮಾಡಿದ್ದೀವಿ. ಅಲ್ಲೂ ಕೂಡ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್, ಒಬ್ಬ ಕೌಂಟಿಂಗ್ ಅಸಿಸ್ಟೆಂಟು, ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಅದನ್ನು ಹೊರತುಪಡಿಸಿ ನಮಗೆ ಡೇಟಾ ಎಂಟ್ರಿ ಸ್ಟಾಫ್ಸ್ ಇರ್ತಾರೆ. ಅವರು ಅದನ್ನು ಹೊರತುಪಡಿಸಿದ್ರೆ ನಮಗೆ ನಮ್ಮದು ಸೀಲಿಂಗ್ ಸ್ಟಾಫ್ ಇನ್ನೊಂದೆಲ್ಲ ಇರ್ತಾರೆ, ಅವ್ರನ್ನೆಲ್ಲ ನಾವು ಹಾಕ್ಕೊಂಡಿದ್ದೀವಿ. ಅದು ಆಗ್ಬೋದು. ಇನ್ನು ನಮ್ಮದು ಈಗ ಡೇಟಾ ನಾನು ಕೊಡ್ತೀವಿ ನಿಮಗೆ. ಈಗ ನಮಗೆ ಕೌಂಟಿಂಗ್ ಹಾಲ್ ಒಳಗಡೆ ಇರೋ ಡೇಟಾ ಸಿಬ್ಬಂದಿ ಅಂದರೆ ಓನ್ಲಿ 14 ಟೇಬಲ್ಸ್ಗೆ ಮಾತ್ರ ಸಿಬ್ಬಂದಿಗೆ ಅಲೋ ಮಾಡ್ತೀವಿ, ಬೇರೆ ಯಾರಿಗೂ ಅಲೋ ಮಾಡೋದಿಲ್ಲ. ಓನ್ಲಿ ಡೇಟಾ ಎಂಟ್ರಿ ಸ್ಟಾಫ್, RO, ಅಬ್ಸರ್ವರ್ ಮತ್ತು ಕೌಂಟಿಂಗ್ ಸೂಪರ್ವೈಸರ್ಸು, ಕೌಂಟಿಂಗ್ ಅಸಿಸ್ಟೆಂಟ್ಸು, ಮೈಕ್ರೋ ಅಬ್ಸರ್ವರ್ಸ್ ಇಷ್ಟು ಜನಕ್ಕೆ ಮಾತ್ರ ಒಳಗಡೆ ಅಲೋ ಮಾಡ್ತೀವಿ. ಆಮೇಲೆ ಕೌಂಟಿಂಗ್ ಏಜೆಂಟ್ಸ್, ಈಗ ಒಂದು ಟೇಬಲ್ಗೆ ಕೌಂಟಿಂಗ್ ಏಜೆಂಟ್ಸು 25 ಜನ ಕ್ಯಾಂಡಿಡೇಟ್ಸ್ ಇದೆ. 25 ಜನ ಅಸಿಸ್ಟೆಂಟ್ಸ್ ಬರೋಕ್ಕೂ ಅವಕಾಶ ಮಾಡಿಕೊಡ್ತೀವಿ. ಈಗ ನಮ್ಗೆ ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ, ಕೆಲವರಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ, ಅಷ್ಟು ನಾವು ಏಜೆಂಟ್ಸ್ಗೆ ಪಾಸನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ QR ಕೋಡ್ ಇರ್ತಕ್ಕಂಥ ಪಾಸು